ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರ. ಇವತ್ತಿನ ಮುಖ್ಯ ವಿಚಾರ, ಅದನ್ನು ರಾಜ್ಯಾದ್ಯಂತ ಜನ ಕರೆಯೋದು ಸಿಗಂದೂರು ಸೇತುವೆ ಅಂತ. ಸ್ಥಳೀಯವಾಗಿ ನಾವು ಕರೆಯೋದು ಅಂಬಾರಗೋಡ್ಲು ಕಳಸವಳ್ಳಿ ಸಂಪರ್ಕ ಮಾಡುವಂಥ ಹೊಳೆಬಾಗಿಲು ಸೇತುವೆ ಅಂತ ನಾವು ಹೇಳ್ತೀವಿ. ಅದನ್ನು ತುಮರಿ ಸೇತುವೆ ಅಂತಲೇ ಹೇಳ್ತೀವಿ. ಇದು ಶರಾವತಿ ನದಿ ನೀರಿಗಿನ್ನ ಅಣೆಕಟ್ಟು ಕಟ್ಟಿ ಹಿರೇಭಾಸ್ಕರದಲ್ಲಿ 1939ರಲ್ಲಿ ಮಹಾತ್ಮ ಗಾಂಧಿ ಜನರೇಟರ್ ಪವರ್ ಹೌಸ್ನಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ನಾವು. ಆವಾಗ ಈ ಪ್ರದೇಶದ ಮುಖ್ಯ ಸಂಪರ್ಕವನ್ನು ನಾವು ಕಳ್ಕೊಳುತ್ತೆ. ಎರಡು ಹೋಬಳಿಗಳು ಸಾಗರಪೇಟೆ ಜೊತೆಗೆ ಸಂಪರ್ಕ ಕಳ್ಕೊಳುತ್ತೆ. ಅಲ್ಲಿಂದ 34 ಕಿಲೋಮೀಟ್ರು ಸಾಗರ, ಅಲ್ಲಿ ನದಿ ಒಳಗೊಂದು 2.5-3 ಕಿಲೋಮೀಟ್ರು ದಾಟಲಿಕ್ಕೆ ಸಂಪರ್ಕನೇ ಇರಲ್ಲ. ಆದ್ದರಿಂದ ಏನಾಗುತ್ತಂದರೆ ಸರ್ಕಾರ ಆವಾಗ ಇದು ಕರ್ನಾಟಕ ಪವರ್ ಕಾರ್ಪೊರೇಷನ್ ಮೂಲಕವಾಗಿ ಆ ಜನರಿಗೆ ಸಂಪರ್ಕಕ್ಕೋಸ್ಕರ ಫೆರ್ರಿ ಕೊಡುತ್ತೆ, ಲಾಂಚ್ ಕೊಡುತ್ತೆ. ಯಾವುದೋ ಒಂದು ಲಾಂಚ್ ಕೊಡುತ್ತೆ, ಸಣ್ಣ ಲಾಂಚಲ್ಲಿ ಜನ ಪ್ರಯಾಣ ಮಾಡ್ತಾರೆ. ಆ ಲಾಂಚ್ ಕೂಡ ಪ್ರಯಾಣ ಮಾಡಬೇಕಾದ್ರೆ ಹೇಗೆ ಪ್ರಯಾಣ ಮಾಡಬೇಕಿತ್ತು ಅಂತೇಳಿದರೆ, ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಡೆ ಅದು ಕೆಲಸ ಮಾಡಬೇಕಾಗಿತ್ತು. ಅದು ಸೇಫ್ಟಿ ದೃಷ್ಟಿನಲ್ಲಿ ಕೂಡ ಅದು ಮಹತ್ವದ್ದಾಗಿತ್ತು. ಆಗಲೇ ಮಾಡಲೇಬೇಕಾಗಿತ್ತು. ಹಾಗಾಗಿ ಜನ ರಾತ್ರಿ ಏನಾದ್ರು ಆಪತ್ತು ಬಂದರೆ ಆಸ್ಪತ್ರೆಗೆ ಹೋಗ್ಬೇಕಂತೇಳಿದರೆ, ಸಾಗರಕ್ಕೆ ಬರಬೇಕಂತೇಳಿದರೆ ಅವರು 100 ಕಿಲೋಮೀಟ್ರ್ ಸುತ್ತುಳಿದು ಬರಬೇಕು. ತುಮರಿಯಿಂದ ಕೋಗಾರ್ ಹೋಗಿ, ಕೋಗಾರಿಂದ ಕಾರ್ಗಿಲ್ ಬಂದು, ಕಾರ್ಗಲ್ಲಿಂದ ಸಾಗರ ಮಾಡಬೇಕಾಗುತ್ತೆ. ಇದೊಂದು ದೊಡ್ಡ ಕಷ್ಟದ ಕೆಲಸ. ಇನ್ನೊಂದು, ಸಾಗರದಲ್ಲಿ ಕೋರ್ಟು ಕಚೇರಿ ಕೆಲಸಗಳಿಗೆ ಮತ್ತು ವಿದ್ಯಾರ್ಥಿಗಳು PUC ಮತ್ತು ಡಿಗ್ರಿ ಓದಬೇಕಂತ ಹೇಳಿದರೆ ಅವರು ಅಲ್ಲಿ ದಿನ ಬಂದು ದಿನ ಊರಿಗೆ ಹೋಗೋಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಬೆಳಿಗ್ಗೆ ಮೊದಲ ಲಾಂಚಲ್ಲಿ 7 ಗಂಟೆನೋ 8 ಗಂಟೆಗೂ ಬರ್ತಿತ್ತು. ಆ ಲಾಂಚಲ್ಲಿ ಈ ಕಡೆ ದಾಡ್ತಿದ್ರು. ಇಲ್ಲಿಂದ ಬಸ್ಸಿನ ಮೂಲಕ ಸಾಗರ ಹೋಗ್ತಿದ್ರು. ಸಾಗರದಲ್ಲಿ ನಿಮ್ಮ ಕೋರ್ಟು ಇದೆಲ್ಲ ಆಫೀಸ್ ಕೆಲಸಗಳು 3 ಗಂಟೆ ಒಳಗೆ ಮುಗಿಸ್ಕೋಬೇಕು. ನೀವು 3 ಗಂಟೆಗೆ ಮುಗಿದ್ರೆ ಲಾಂಚಲ್ಲಿ ಹೋಗೋ ಕೊನೆ ಬಸ್ನಲ್ಲಿ ಹತ್ಕೊಂಡ್ರೆ ನೀವು ಅಲ್ಲಿ ಮುಟ್ಟಿ ಅಲ್ಲಿ 5 ಗಂಟೆಗೆ ಲಾಂಚ್ ದಾಟಿಬಿಟ್ರೆ ಮತ್ತೆ ಲಾಂಚ್ ನಿಮ್ಮನ್ನು ಕರ್ಕೊಂಡೋಗಿ ತುಮರಿ ಭಾಗದಲ್ಲಿ ಬಿಟ್ಟರೆ ಮತ್ತು ವಾಪಸ್ ಬಂದು ಅಂಬಾರಗೋಡ್ಲು ಭಾಗದಲ್ಲಿ ನಿಲ್ತು ಅಂದರೆ ಮತ್ತೆ ಮಾರನೇ ದಿನ ಸೂರ್ಯೋದಯ ತನಕ ನಿಮಗೆ ಪ್ರಯಾಣ ಇರಲಿಲ್ಲ. ಹಾಗಾಗಿ ಇದೊಂದು ಈ ಭಾಗದ ಜನರದ್ದು ಸಂಪರ್ಕಕ್ಕೆ ಭಾಳ ಸಮಸ್ಯೆ ಇತ್ತು. ಹಾಗಾಗಿ ಭಾಳಷ್ಟು ಜನ ಅವರು ಆ 2 ಹೋಬಳಿಯರು ಸಾಗರ ಹೋಗ್ಬೇಕಂದ್ರೆ ಅಲ್ಲಿ ಒಂದಿನ ಉಳಿದೇ ಬರಬೇಕಾದಂಥ ಪರಿಸ್ಥಿತಿ ಇರ್ತಿತ್ತು. ಭಾರಿ ಕಷ್ಟ ಆಗ್ತಿತ್ತು ಅವರಿಗೆ. ಹಾಗಾಗಿ ಆ ಜನಜೀವನಕ್ಕೆ ತಾಲೂಕು ಕೇಂದ್ರ ಜೊತೆಗೆ ಸಂಪರ್ಕ ಭಾಳ ಹತ್ತಿರ ಇದ್ದರೂ ಕೂಡ ಭಾಳ ದೂರ ಆಗಿತ್ತು. ಈಗಲೂ ಅಲ್ಲಿ ನಮ್ಮ ಟೆಲಿಫೋನ್, ಮೊಬೈಲ್, ಸೆಲ್ ಫೋನ್ಗಳ ಸಂಪರ್ಕ ಇಲ್ಲ, ನೆಟ್ವರ್ಕ್ ಇರಲ್ಲ, ಈ ರೀತಿ 108 ಸಮಸ್ಯೆಗಳಿದೆ. ಆದರೂ ಕೂಡ 2009ರಲ್ಲೇ ಇದಕ್ಕೆ ಒಂದು ಸೇತುವೆ ಮಾಡ್ತೀವಿ, 125 ಕೋಟಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳಿದವರು ಅವತ್ತಿನ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರು. ಆ ನಂತರದಲ್ಲಿ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. 2018ರಲ್ಲಿ ಅವರು ಮತ್ತೆ ಪಾರ್ಲಿಮೆಂಟ್ ಸದಸ್ಯರಾದಾಗ ಮತ್ತೆ ಪುನಃ ಅದರ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸ್ತಾರೆ. ಕೇಂದ್ರ ಸರ್ಕಾರದಿಂದ ಗಡ್ಕರಿ ಅವ್ರನ್ನ ಕರ್ಕೊಂಡು ಬಂದು ಶಂಕುಸ್ಥಾಪನೆ ಕೂಡ ಮಾಡಿದರು. 425 ಕೋಟಿ ರೂಪಾಯಿ ಆ ಸೇತುವೆಗೆ ಹಣ ಬಿಡುಗಡೆ ಕೂಡ ಮಾಡಿದರು. ಆ ಸೇತುವೆ ಕೂಡ ನಮ್ಮ ರಾಜ್ಯದ ಅತ್ಯಂತ ಉದ್ದದ 2ನೇ ಸೇತುವೆ ಆಗಿದೆ. ಇವತ್ತು ಏನು ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ ಮಧ್ಯೆ ಇರುವಂಥ ಕೃಷ್ಣಾ ನದಿಗೆ ಕೊರ್ತಿ ಕೊಲ್ಲಾರದಲ್ಲಿ 3 ಕಿಲೋಮೀಟರ್ ಸೇತುವೆ ಏನಿದೆ ಅದು ರಾಜ್ಯದ ದೊಡ್ಡ ಸೇತುವೆ. 2ನೇ ಸೇತುವೆ ನಮ್ಮ ತುಮರಿ ಸೇತುವೆ, ಅದು ಸಿಗಂದೂರು ಸೇತುವೆ ಅಂತ ಏನು ಹೇಳ್ತೀರಿ, ಅದು 2.25 ಕಿಲೋಮೀಟ್ರ್, 2250 ಮೀಟ್ರ್ ಸೇತುವೆ ಆಗ್ತಾಯಿದೆ. ಇದು ರಾಜ್ಯದ ಈಗಿನ 2ನೇ ಅತ್ಯಂತ ಉದ್ದದ ಸೇತುವೆ ಆಗುತ್ತೆ. ಇನ್ನೊಂದು ಕೇಬಲ್ ಸ್ಟೈಡ್ ಬ್ರಿಡ್ಜ್ ಅಂತ ಇದು ಅಂತೇಳಿದರೆ, ಇದು 16 ಪಿಲ್ಲರ್ಗಳ ಮೇಲೆ, ಕೇಬಲ್ಗಳ ಮೇಲೆ ಈ ಸೇತುವೆಯ ಭಾರವನ್ನು ಹೊರ್ತದೆ. ಇದು ಹೊಸ ತಂತ್ರಜ್ಞಾನ. ಈ ತಂತ್ರಜ್ಞಾನದಲ್ಲಿ ಇದು 1000 ಮೀಟರ್ ತನಕ
ನಾವು ಟ್ರಾಫಿಕ್ ಜಾಸ್ತಿ ಇದ್ದರೂ ಕೂಡ ಆ ಸೇತುವೆ ಆ ಕೇಬಲ್ಗಳಿಂದ ನಿಂತ್ಕೊಂಡಿರುತ್ತೆ. ಆದರೆ ಇದು ನಿರ್ವಹಣೆ ವೆಚ್ಚ ಕೂಡ ಜಾಸ್ತಿ, ತೂಕ ಹಿಡಿಯೋ ಸಾಧ್ಯತೆ ಜಾಸ್ತಿ, ತಂತಿಗಳು ತುಂಡಾಗುವಂಥ ಸಾಧ್ಯತೆಗಳು ಜಾಸ್ತಿ ಅನ್ನೋದು ಕೂಡ ಹೇಳ್ತಾರೆ. ಆದರೆ 2.25 ಕಿಲೋಮೀಟ್ರಿಗೆ ಹೆಚ್ಚು ಪಿಲ್ಲರ್ಗಳನ್ನು ಮಾಡಲಿಕ್ಕೆ ಭಾಳ ಕಷ್ಟ ಆಗೋದ್ರಿಂದ ಇದು 16 ಪಿಲ್ಲರ್ಗಳಲ್ಲಿ ಈ ಸೇತುವೆ ನಿಲ್ಲಿಸಿ ಕೇಬಲ್ ಸ್ಟೇಟ್ ಬ್ರಿಡ್ಜ್ ಮಾಡಿದ್ದಾರೆ. ಇದು ದೇಶದ 3ನೇ ಬ್ರಿಡ್ಜ್ ಅಂತಲೂ ಹೇಳ್ತಾರೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಪಣಜಿನಲ್ಲಿ ಒಂದು ಬ್ರಿಡ್ಜ್ ಇದೆ, ಆಮೇಲೆ ಈ ರೀತಿ ಕೇಬಲ್ ಸ್ಟೇಟ್ ಬ್ರಿಡ್ಜ್ಗಳು ಸುಮಾರಿದೆ, ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇದು 3ನೇ ಬ್ರಿಡ್ಜು ಅಂತ ಪಾರ್ಲಿಮೆಂಟ್ ಸದಸ್ಯರು ಹೇಳೋದು ನಾನು ನೋಡಿದ್ದೀನಿ. ಆದರೆ ಇದು ವಿಳಂಬ ಆಯಿತು. ಇಷ್ಟರೊಳಗಡೆ ಇದು ಕಾರ್ಯಾರಂಭ ಮಾಡಬೇಕಾಗಿತ್ತು. ಆದರೆ ಲಿಂಗನಮಕ್ಕಿ ಡ್ಯಾಮ್ನಲ್ಲಿರುವ ನೀರು ನಿಲ್ಲುವ ಪ್ರಮಾಣ ಕಡಿಮೆ ಆಗದೇ ಇರೋದ್ರಿಂದ ಕಾಮಗಾರಿ ವಿಳಂಬ ಆಯಿತು ಅಂತ ಹೇಳ್ತಾರೆ. ಈಗ ಅಲ್ಲಿನ ಕೆಲಸಗಳು ಹೆಚ್ಚು ಕಡಿಮೆ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಮೇ ತಿಂಗಳು ಅಥವಾ ಏಪ್ರಿಲ್ ಅಥವಾ ಮೇ 2025 ಅಂದರೆ ಇನ್ನೊಂದು 4-5 ತಿಂಗಳಲ್ಲಿ ಇದರ ಉದ್ಘಾಟನೆ ಆಗುತ್ತೆ ಅಂತ ಪಾರ್ಲಿಮೆಂಟ್ ಸದಸ್ಯರು ಹೇಳ್ತಾ ಇದ್ದಾರೆ. ಇದೊಂದು ವಿಶೇಷವಾದ ಸುದ್ದಿ, ಸಂತೋಷದ ಸುದ್ದಿ ಕೂಡ. ಇದಕ್ಕೋಸ್ಕರ ಅನೇಕರು ಹೋರಾಟಗಳನ್ನು ಮಾಡಿದ್ದಾರೆ, ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಅಭಿನಂದಿಸ್ತೀವಿ. ವಿಶೇಷವಾಗಿ ಕೃತಜ್ಞತೆಗಳನ್ನು ನಾವು ಯಡಿಯೂರಪ್ಪನವರಿಗೆ ಹೇಳಲೇಬೇಕಾಗುತ್ತೆ. ಯಾಕಂತೇಳಿದರೆ ಇದು ಸುಮಾರು 70-80 ವರ್ಷದಿಂದ ಈ ಭಾಗದ ಜನರ ಮುಖ್ಯ ಬೇಡಿಕೆ ಸೇತುವೆ ಬೇಕು ಅಂತ. ಕೊನೆಗೆ ಆ ಸೇತುವೆ ಬೇಕಂತ ಹೇಳೋದಕ್ಕೆ ಕೂಡ ನಾಚಿಕೆ ಪಡ್ಕೊಳ್ಬೇಕಂತ ಪರಿಸ್ಥಿತಿ ಇತ್ತು. ಯಾಕಂದರೆ ನಾನು 2004ರಲ್ಲಿ ನಾನೊಂದು ಪಾದಯಾತ್ರೆ ಮಾಡ್ತೀನಿ ಸಾಗರ ತಾಲೂಕಲ್ಲಿ. ಆ ಪಾದಯಾತ್ರೆ ಯಾಕೆ ಮಾಡ್ತೀನಿ ಅಂತ ಹೇಳಿದರೆ, ಸಾಗರ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಾನು 21 ಜನವರಿ 2004ರಿಂದ 31 ಜನವರಿ 2004ರವರೆಗೆ 11 ದಿನ 360 ಕಿಲೋಮೀಟ್ರ್ ನಾನು ಪಾದಯಾತ್ರೆ ಮಾಡ್ತೀನಿ. ನಮ್ಮ ಆನಂದಪುರ ಸಮೀಪದ ಮುರುಘಾಮಠದಲ್ಲಿ ಪ್ರಾರಂಭ ಆಗಿರೋದು. ಎಡೆಹಳ್ಳಿ, ಆನಂದಪುರಂ, ಹೊಸೂರು, ಗೌತಮ್ಪುರ, ಹಿರೇಬೆಳಗುಂಜಿ, ತ್ಯಾಗರ್ತಿ, ಪಡವಗೋಡು, ಕೆಳದಿ, ಮಾಸೂರು, ಹಿರೇನೆಲ್ಲೂರು, ಕಾಗೋಡು, ಸೈದೂರು, ಕಾನ್ಲೆ, ಶಿರವಂತೆ, ಎಡಜಗಳೆ ಮನೆ, ಖಂಡಿಕ, ತಾಳಗುಪ್ಪ, ತಲವಾಟ, ಕಾರ್ಗಲ್, ಜೋಗ್, ಅರ್ಲಗೋಡು, ಕೋಗಾರ್, ಸಂಕಣ್ಣ ಶಾನ್ಭಾಗ, ಹೊಸಕೊಪ್ಪ, ತುಮರಿ, ಹುಲಿದೇವರ ಮನ, ಬೇಸೂರು, ಆವಿನಹಳ್ಳಿ, ಹಳೆಯಕ್ಕೇರಿ, ಭೀಮನಕೋಣೆ, ಹೆಗ್ಗೋಡು, ಉಳ್ಳೂರು ಮೂಲಕ ಸಾಗರ ತಹಸೀಲ್ದಾರ್ ಕಚೇರಿ ಹೋಗುತ್ತೆ. ಆವಾಗ ನಮ್ಮ ಮುಖ್ಯ ಬೇಡಿಕೆ ತುಮರಿ ಸೇತುವೆ, ಹಂದಿಗೋಡು ಕಾಯಿಲೆಯವರ ಪುನರ್ವಸತಿ, ಜೋಗ ಅಭಿವೃದ್ಧಿ, ಇವೆಲ್ಲ ನಮ್ಮ ಬೇಡಿಕೆಗಳಿತ್ತು. ಹಾಗೆಲ್ಲ ನಾನು ಭಾಷಣ ಶುರು ಮಾಡಬೇಕಾದ್ರೆ ಏನು ಕೇಳ್ತಿದ್ದೆ ಅಂತೇಳಿದರೆ, ತುಮರಿ ನೋಡಿದ್ದೀರಾ, ಸಿಗಂದೂರು ನೋಡಿದ್ದೀರಾ ಕೂಡ ಎಲ್ಲ ನಾನು ನೋಡಿದ್ದೀವಿ ಅಂತಿದ್ರು. ಅಲ್ಲೇನಿದೆ ವಿಶೇಷ ಅಂದ ತಕ್ಷಣ ಲಾಂಚ್ ಇದೆ ಅಂತ ಹೇಳೋರು, ಭಾರಿ ಖುಷಿಲೇ ಹೇಳೋರು. ಆದರೆ ಇದು ಮುಳುಗಡೆಯಿಂದ ಆದ ಪರಿಸ್ಥಿತಿ, ಇಲ್ಲಿ ಅಣೆಕಟ್ಟು ಮಾಡಿದ್ರಿಂದ ಮುಳುಗಡೆ ಆಯಿತು, ಸಾರಿಗೆ ಸಂಪರ್ಕ ನಿಂತು ಹೋಯಿತು, ಈ ಲಾಂಚ್ಗಳನ್ನು ಬಿಟ್ಟರು, ಅಲ್ಲಿಗೆ ಒಂದು ಸೇತುವೆ ಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶದ ಪಾದಯಾತ್ರೆ ಅನ್ನೋದನ್ನು ಹೇಳಿದಾಗ ಜನ ಹೌದಾ ಅಂತ ಆಲೋಚನೆ ಮಾಡ್ತಿದ್ರು. ಆದರೆ ನಮ್ಮ ರಾಜಕೀಯದ ಗೆಳೆಯರು ನನಗೆ ಗೇಲಿ ಮಾಡ್ತಿದ್ರು. ತುಮರಿ ಸೇತುವೆ ಆಗುತ್ತೇನೋ, ನಿನಗೆ ಏನಾಗಿದೆಯೋ ಮರೆ, ನಿನಗೆ ಎಷ್ಟು ಕೋಟಿ ಬೇಕು, ಅದು ಯಾವ ಸರ್ಕಾರ ಮಾಡುತ್ತೋ, ಯಾಕೆ ಮಾಡುತ್ತೋ ಅಂತ ಹೇಳೋರು. ಆದರೆ 2018ರಲ್ಲಿ ಶಂಕುಸ್ಥಾಪನೆ ಆಯಿತು. ಈಗ 2025ರಲ್ಲಿ ಅದು ಪ್ರಾರಂಭ ಆಗ್ತಿದೆ. ಅದು ಕಾರ್ಯಾರಂಭ ಮಾಡಿದ ತಕ್ಷಣ ಏನು ಅನುಕೂಲ ಆಗುತ್ತೆ ಅಂದರೆ, ಸಾಗರದಿಂದ ನಮಗೆ ಸಿಗಂದೂರು, ನಿಟ್ಟೂರು, ಕೊಲ್ಲೂರು ಮೂಲಕ ನಮಗೆ ಮಂಗಳೂರು ಸಂಪರ್ಕ ಭಾಳ ಹತ್ತಿರ ಆಗುತ್ತೆ. ನೀವು ಏನು ಆ ಮಾರ್ಗ ಇದೆ ಭಾಳ ಅಭಿವೃದ್ಧಿಯನ್ನು ಕಾಣುತ್ತೆ. ಅಲ್ಲಿ ಇನ್ನೂ ಇವತ್ತಿನ ವ್ಯವಸ್ಥೆಯಲ್ಲಿ ಅಲ್ಲಿ ಏನೇನಿತ್ತು ಅದೆಲ್ಲ ಇರಲ್ಲ. ಇಲ್ಲಿ ಈಗೇನಾಗಿದೆ, ಲಾಂಚ್ ಇದೆ, ಲಾಂಚ್ನಲ್ಲಿ ಹಾಕಲಿಕ್ಕೆ ಗೇಟ್ ಇದೆ, ಲಾಂಚಿನ ಟಿಕೆಟ್ ಇದೆ, ಲಾಂಚ್ ನಿರ್ವಹಣೆ ವ್ಯವಸ್ಥೆ ಇದೆ, ಅವರಿಗೆ ಕ್ವಾರ್ಟರ್ಸ್ ಇದೆ, ಅದಕ್ಕೆ ಎರಡೂ ದಂಡೆಯಲ್ಲಿ ಹೋಟ್ಲು ಅಂಗಡಿಗಳಿದೆ, ಇವೆಲ್ಲವೂ ಹೋಗ್ಬಿಡುತ್ತೆ. ಅವಾಗಿರಲ್ಲ ಅವೆಲ್ಲ. ಆವಾಗ ಜನ ಮತ್ತು ಆ ಭಾಗದಲ್ಲಿ ಹೋಮ್ ಸ್ಟೇಗಳು ಮಾಡ್ಕೊಂಡಿದ್ದಾರೆ, ಲಾಡ್ಜ್ ಮಾಡ್ಕೊಂಡಿದ್ದಾರೆ, ಅವೆಲ್ಲವೂ ಕೂಡ ಬದಲಾಗುತ್ತೆ. ಉಳಿಬೋದು, ಆದರೆ ಕಾಲ ಭಾಳ ಬೇಗ ಆಗುತ್ತೆ. ಜನ ವೇಗಕ್ಕೆ ಭಾಳ ಮಹತ್ವ ಕೊಡುವಂಥ ಕಾಲದಲ್ಲಿ ಸಾಗರದಿಂದ ಸೀದಾ ವಾಹನದಲ್ಲೇ ಸಿಗಂದೂರು ಹೋಗ್ತಾರೆ, ಪೂಜೆ ಮುಗಿಸ್ತಾರೆ, ಕೊಲ್ಲೂರು ಹೋಗ್ತಾರೆ, ಮಂಗಳೂರು ಹೋಗ್ತಾರೋ, ಉಡುಪಿ ಹೋಗ್ತಾರೋ, ಮುರುಡೇಶ್ವರ ಹೋಗ್ತಾರೋ ಗೊತ್ತಿಲ್ಲ. ಹೀಗೆ ಕಾಲ ಭಾಳ ವೇಗವಾಗಿ ಬದಲಾಗುತ್ತೆ. ಆವಾಗ
ಆ ಊರಿನ ಅಭಿವೃದ್ಧಿ ಕೂಡ ಬೇರೆ ಬೇರೆ ಭಿನ್ನ ರೂಪದ ಒಂದು ಸ್ವಭಾವವನ್ನು ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ. ಯಾಕಂತೇಳಿದರೆ ಅಲ್ಲಿ ಬೆಲೆ ಜಾಸ್ತಿ ಆಗ್ಬೋದು, ಅದೊಂದು ರಾಷ್ಟ್ರೀಯ ಹೆದ್ದಾರಿ ಕೂಡ ಆಗುತ್ತೆ. ಆಮೇಲೆ ಅಲ್ಲಿ ಜನಸಂದಣಿ ಜಾಸ್ತಿ ಆಗ್ತದೆ. ಆ ಭಾಗದ 5,000 ಕುಟುಂಬಗಳು ಏನಿತ್ತು ಲಾಂಚ್ ಮೇಲೆ ಡಿಪೆಂಡ್ ಆಗಿತ್ತು, ಅದು ಬದಲಾಗುತ್ತೆ. ಅವರು ಬೆಳಿಗ್ಗೆ ಕಾಲೇಜ್ ವಿದ್ಯಾರ್ಥಿಗಳು ಬೆಳಿಗ್ಗೆ ಅಲ್ಲಿಂದನೇ ಹೊರಟು ಕಾಲೇಜ್ ಮುಗಿಸಿ ಮತ್ತು ರಾತ್ರಿ ಮನೆ ಮುಟ್ತಾರೆ. ಕಚೇರಿಗಳಿಗೆ ಮಾರ್ಕೆಟ್ಗಳಿಗೆ ಬರುವಂಥವ್ರು ಎಷ್ಟೊತ್ತಿಗೂ ಬಂದು ಎಷ್ಟೊತ್ತಿಗೂ ಮನೆ ಸೇರುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಈಗೇನು ಲಾಂಚ್ ವ್ಯವಸ್ಥೆಯಲ್ಲಿ ಏನಾಗ್ತಿತ್ತಂದರೆ ಸಂಜೆ 5 ಗಂಟೆ 6 ಗಂಟೆ ಮೇಲೆ ಅಲ್ಲಿನ ಸಂಪರ್ಕ ಸ್ತಬ್ಧ ಆಗ್ತಿತ್ತು. ಈಗ ಅದು ಸ್ತಬ್ಧ ಆಗಲ್ಲ, ಅದೊಂದು ಬ್ಯುಸಿ ಮಾರ್ಗ ಆಗುತ್ತೆ. ಭಾಳ ವೇಗವಾಗಿ ಅಲ್ಲಿ ಜನಜೀವನ ಬದಲಾಗ್ತದೆ. ಅಲ್ಲಿನ ಬೆಲೆಗಳು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿನ ವೈವಾಹಿಕ ಸಂಬಂಧಗಳ ಬಗ್ಗೆ ಕೂಡ ಭಾಳ ಆಲೋಚನೆ ಮಾಡ್ತಿದ್ರು. ಅಯ್ಯೋ ಅಷ್ಟು ದೂರದಿಂದ ಹೆಂಗೆ ಅಲ್ಲಿ ಲಾಂಚ್ ದಾಟೋಕ್ಕಾಗಲ್ಲ, ಇಂಥದ್ದೆಲ್ಲ ಇತ್ತು. ಮದುವೆ ಮಾಡಿ ಹೆಣ್ಮಕ್ಳು ಕೂಡ ಆಲೋಚನೆ ಮಾಡೋರು. ಈಗ ಅವೆಲ್ಲದೂ ಬದಲಾಗುತ್ತೆ. ವಿದ್ಯಾಭ್ಯಾಸಕ್ಕೆ ಕೂಡ ಬದಲಾಗುತ್ತೆ, ಮಾರ್ಕೆಟಿಗೆ ಹೋಗೋರಿಗೆ ಬದಲಾಗುತ್ತೆ. ಅಲ್ಲಿ ಕೆಲಸ ಮಾಡೋಕ್ಕೆ ಬರುವಂಥ ಸರ್ಕಾರಿ ನೌಕರರಿರ್ಬೋದು, ಶಾಲಾ ಶಿಕ್ಷಕರಿರ್ಬೋದು, ಬ್ಯಾಂಕ್ ಸಿಬ್ಬಂದಿಗಳಿರ್ಬೋದು, ಅವರೆಲ್ಲರೂ ಕೂಡ ಅಲ್ಲಿಗೆ ಕೆಲಸ ಮಾಡಲಿಕ್ಕೆ ಧೈರ್ಯದಲ್ಲಿ ಬರ್ತಾರೆ. ಮಳೆ ಕೂಡ ಜಾಸ್ತಿ ಇರುತ್ತೆ. ಹೀಗೆ ತುಮ್ರಿ ಸೇತುವೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುತ್ತೆ. ಅದು ಮಾಡ್ತಾ ಇದೆ. ಒಂದು ಕಾಲದಲ್ಲಿ ಆ ಸೇತುವೆ ಬೇಕು ಅನ್ನೋದೇ ಒಂದು ಅಪಹಾಸ್ಯ ಅನ್ನೋ ಕಾಲದಲ್ಲಿ ಇದ್ದಂಥ ನಾವು ನೋಡಿ, ಒಂದು 20 ವರ್ಷದಲ್ಲಿ ಎಂಥ ಬದಲಾವಣೆ ಆಗಿದೆ ಅಂತ ಹೇಳಿದರೆ ಈಗ ಸೇತುವೆ ಪ್ರಾರಂಭವಾಗಿದೆ. ಸತ್ಯ. ಈಗ ಇವತ್ತು ಬೆಳಿಗ್ಗೆ ಒಂದು ನಾನೊಂದು ಪೋಸ್ಟ್ ಹಾಕಿದಾಗ ಯಾರಿದ್ದರೂ ಮಾಡ್ತಿದ್ರು, ಮುಂದಿದ್ದವರು ಮಾಡ್ತಾರೆ. ಹೌದು, ಹಿಂದಿದ್ದವರು ಮಾಡಲಿಲ್ಲ, ಇವೆಲ್ಲ ಚರ್ಚೆ ಇದೆ. ಹಿಂದಿದ್ದವರು ಯಾವ್ಯಾವ ಕಾರಣಕ್ಕೆ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ ಅನ್ನೋದನ್ನು ಬಿಡೋಣ. ಯಡಿಯೂರಪ್ಪನವರು ಯಾಕೆ ಮಾಡಿದರು ಅನ್ನೋದನ್ನು ಆಲೋಚನೆ ಮಾಡೋಣ. ಅದರ ಜೊತೆಗೆ ಮುಂದೆ ಇನ್ನೂ ಏನೋ ಆಗ್ಬೋದು. ಹೆಲಿಕಾಪ್ಟರ್ ಬರ್ಬೋದು, ವಿಮಾನ ಬರ್ಬೋದು, ವಿಮಾನ ನಿಲ್ದಾಣ ಬರ್ಬೋದು, ಅವೆಲ್ಲ ಬರುತ್ತೆ. ಬರದೇ ಇರೋಂಥದ್ದು ಕಾಲ ಅಲ್ಲ, ಆ ಕಾಲ ಬರಲಿ. ಆದರೂ ಕೂಡ ನಾವು ಯಡಿಯೂರಪ್ಪನವ್ರನ್ನ ಈ ಸೇತುವೆ ಮಾಡಿಕೊಟ್ಟಿದ್ದಕ್ಕೆ ಮಲೆನಾಡಿಗರು ಮರೆಯೋದು ಬೇಡ. ಇದು ಭಾಳ ದೀರ್ಘಕಾಲದ ಬೇಡಿಕೆ. ಅದು ದೊಡ್ಡ ಬೇಡಿಕೆಯನ್ನು ಅವರು ಈಡೇರಿಸಿದ್ದಾರೆ. ಅದ್ರ ಜೊತೆಗೆ ಅವ್ರ ಮಗನೂ ಕೂಡ ಪಾರ್ಲಿಮೆಂಟ್ ಸದಸ್ಯರಾದರು, ಲೋಕಸಭಾ ಸದಸ್ಯರಾದರು. ಅವರು ಕೂಡ ಅದರ ಪರವಾಗಿ ಭಾಳ ಕೆಲಸ ಮಾಡಿದ್ದಾರೆ. ಯಾಕಂತೇಳಿದರೆ ಅದರಲ್ಲಿ KPCಯ NOCಗಳು ತೊಗೋಬೇಕು, ಅರಣ್ಯ ಇಲಾಖೆಯ ಅನುಮತಿಗಳು ಬೇಕು. ಅವನ್ನೆಲ್ಲ ತಗೊಂಡ ಮೇಲೆ ಅದಕ್ಕೆ ಅಷ್ಟು ಹಣ ತರಬೇಕು. ಹಣ ತಂದ್ರ ಮೇಲೆ ತಾಂತ್ರಿಕವಾಗಿ ಅದನ್ನು ನಿರ್ಮಾಣದಲ್ಲಿ ಕೂಡ ಸಮಸ್ಯೆಗಳಿತ್ತು. ಅವನ್ನೆಲ್ಲದನ್ನು ನೋಡಿ ಮಾಡಬೇಕಂತೇಳಿದರೆ ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿ ಮಾಡಬೇಕಂದ್ರೆ ಅದಕ್ಕೆ ದೊಡ್ಡ ಬಡ್ಜೆಟ್ನ ಹಣನೇ ಬೇಕು. ರಾಜ್ಯ ಸರ್ಕಾರ ಮಾಡ್ತಿರಲಿಲ್ಲ. ಅಂದರೆ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿತ್ತು. ಯಡಿಯೂರಪ್ಪನವರು ಆ ಧೈರ್ಯ ಮಾಡಿದರು 2009ರಲ್ಲಿ. ಮತ್ತು ಅದರಲ್ಲೇ ನಿಲ್ತಿತ್ತು. ನಂತರದಲ್ಲಿ ಯಾವುದೂ ಆಗಲಿಲ್ಲ. ಈಗ ಕೇಂದ್ರ ಸರ್ಕಾರದಿಂದ ಗಡ್ಕರಿಯವರು ಕರ್ಕೊಂಡು ಬಂದು ಅದನ್ನು ಮಂಜೂರು ಮಾಡಿ ಪ್ರಾರಂಭ ಮಾಡಿದ್ದಾರೆ. 2025ರಲ್ಲಿ ಅದು ಕಾರ್ಯಾರಂಭ ಮಾಡಿದ ಕೂಡಲೇ ಆ ಭಾಗದ ಜನಜೀವನ ಬದಲಾಗಬೇಕು. 5,000 ಜನ ಏನು ಸಂಪರ್ಕದಿಂದ ದೂರ ಉಳಿದಿದ್ದರು, 2 ಹೋಬಳಿ ಜನ, ಆ ಸಂಪರ್ಕ ಸೇತು ಪುನಃ ಮತ್ತು ಏರ್ಪಟ್ಟು ಆ ಜನಜೀವನದ ಮೇಲೆ ವಿಶೇಷ ಪರಿಣಾಮ ಬೀರುತ್ತೆ, ಅಭಿವೃದ್ಧಿ ವೇಗವಾಗಿ ಹೋಗುತ್ತೆ ಅಂತ ಹೇಳ್ತಾ, ಇಂತಹ ಒಂದು ತುಮ್ರಿ ಸೇತುವೆ, ಸಿಗಂದೂರು ಸೇತುವೆ ಇನ್ನೇನೋ ನನಗಂತೂ ಭಾಳ ಸಂತೋಷ. ಯಾಕಂದರೆ ಅದ್ರ ಬಗ್ಗೆ ನಾನು 10 ದಿನ 11 ದಿನ 360 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೆ ಅನ್ನೋದು ಕೂಡ ಹೇಳ್ತಾ, ಅಲ್ಲ ನನ್ನ ಹೋರಾಟದಿಂದ ಏನದು ಆಗಿದ್ದಲ್ಲ, ಆದರೆ ನನ್ನ ಹೋರಾಟವೂ ಅಲ್ಲಿ ಇತ್ತು ಅನ್ನೋದೊಂದು ದಾಖಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.